ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಎಂಪಿ ಕುಮಾರ್ ನಾಯಕ್ ಹೆಸರು ಪ್ರಸ್ತಾಪವಾಗಿದೆ. ಇಲ್ಲಿ ಈ ಹಿಂದೆ ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಂಥ ಈಗಿನ ರಾಯಚೂರು ಎಂಪಿ ಕುಮಾರ್ ನಾಯಕ್ ಡಿಸಿ ಆಗಿದ್ದಾಗಲೇ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ ಸೈಟನ್ನು ಹಂಚಿಕೆ ಮಾಡಿದರು. ಸಿದ್ದರಾಮಯ್ಯ ಪತ್ನಿಗೂ ಸೈಟ್ ಹಂಚಿಕೆ ಮಾಡಿದ್ದಾರೆ. ಕುಮಾರ್ ನಾಯಕ್ ಅವರ ಕರ್ತವ್ಯ ಲೋಪ ಆಗಿದೆ ಇಲ್ಲಿ ಅಂತ ಹೇಳಿ ಲೋಕಾಯುಕ್ತ ವರದಿ ಹೇಳ್ತಾ ಇದೆ. ಲೋಕಾಯುಕ್ತ ವರದಿ ನಾವು 11,000 ಪುಟಗಳ ವರದಿ ಅದು. ಈ ವರದಿಯಲ್ಲಿ ಮೊದಲಿಗೆ ಸಿದ್ದರಾಮಯ್ಯನವರು, ಅವರ ಪತ್ನಿ ಮತ್ತು ಅವರ ಸಂಬಂಧಿಕರು ಇವ್ರ ಪಾತ್ರ ಇದೆಯಾ ಅಂತ ಲೋಕಾಯುಕ್ತವನ್ನು ಕೇಳಿದಾಗ ಲೋಕಾಯುಕ್ತ ವರದಿಯಲ್ಲಿ ಹೇಳ್ತಾ ಇದ್ದಾರೆ ಇವ್ರದ್ದು ಯಾರ್ದು ಪಾತ್ರ ಇಲ್ಲ ಅಂತ ಕ್ಲೀನ್ ಚಿಟ್ಟನ್ನು ಲೋಕಾಯುಕ್ತ ವರದಿ ಕೊಟ್ಟಿದೆ. ಇಡಿ ತನಿಖೆ ಬರಬೇಕು, ಅದು ರಿಪೋರ್ಟ್ ಆಗಬೇಕು, ಆನಂತರ ಅದು ಬೇರೆ ವಿಚಾರ. ಅದು ಈ ಕಡೆ ಚೆಕ್ ಮಾಡಿಕೊಂಡಾಗ ಹಾಗಾದರೆ ಇನ್ಯಾರು ಏನು ಲೋಪ ಮಾಡಿದ್ರಿಲ್ಲಿ ಅಂತ ಬಂದಾಗ ನೋಡಿ, ಅವತ್ತಿಗೆ ಇದೇ ಕುಮಾರ್ ನಾಯಕ್ ಅವರು ಮೈಸೂರಿನ ಡಿ.ಸಿ, ಅವತ್ತು ಜಿಲ್ಲಾಧಿಕಾರಿಯಾಗಿದ್ದರು. ಜಿಲ್ಲಾಧಿಕಾರಿಯಾಗಿದ್ದಾಗ ಸಿದ್ದರಾಮಯ್ಯ ಅವರ ಪತ್ನಿಗೆ ಸೈಟ್ ಹಂಚಿಕೆ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಆಗ ಲೋಪವೆಸಗಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಕುಮಾರ್ ನಾಯಕ್ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂಥೇಳಿ ಬೇರೆ ಯಾರೂ ಇಲ್ಲ, ಲೋಕಾಯುಕ್ತ ರಿಪೋರ್ಟಲ್ಲಿ ಹೇಳ್ತಾ ಇದೆ. ಇವತ್ತಿಗೆ ಎಂ ಪಿ ಅವರು ಅವತ್ತಿಗೆ ಡಿ.ಸಿ ಆಗಿದ್ದರು. ಸಿದ್ದರಾಮಯ್ಯನವ್ರಿಗೆ, ಅವರ ಪತ್ನಿಗೆ ಇವರು ಸೈಟ್ಗಳನ್ನು ಹಂಚಿಕೆ ಮಾಡುವಲ್ಲಿ ಲೋಪ ಎಸಗಿದ್ದಾರೆ ಅಂಥೇಳಿ ಲೋಕಾಯುಕ್ತ ರಿಪೋರ್ಟ್ ಹೇಳ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ಲೋಕಾಯುಕ್ತ ವರದಿಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಇದೆ. ಇಲ್ಲಿ ಕುಮಾರ್ ನಾಯಕ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆಯೂ ಶಿಫಾರಸು ಕೂಡ ಮಾಡಲಾಗಿದೆ. ಹಾಗಾದರೆ ವರದಿಯಲ್ಲಿ ಏನಿದೆ ನೋಡಿ, ಸಿ.ಎಂ ಕುಟುಂಬದ ವಿರುದ್ಧವಾಗಿ ಅವರ ಕುಟುಂಬ ಅವರೇ ನೇರವಾಗಿ ಬಂದು ಯಾರಿಗೋ ಶಿಫಾರಸು ಮಾಡಿ, ಯಾರ ಮೇಲೋ ಒತ್ತಡವನ್ನು ಹೇರಿ ಬಲವಂತ ಮಾಡಿ ಈ ಥರ ಸೈಟ್ಗಳನ್ನು ಪಡ್ಕೊಂಡ್ರು ಎನ್ನುವ ಯಾವುದೇ ಆರೋಪ ಕೂಡ ಸಾಬೀತಾಗಿಲ್ಲ. ಪ್ರಭಾವ ಬೀರುವಲ್ಲಿ 60:40 ಆದರೂ ಆಗಲಿ, 50:50 ಆದರೂ ಆಗಲಿ ಇಂಥ ವಿಚಾರಗಳಲ್ಲಿ ಪ್ರಭಾವ ಬೀರಿಲ್ಲ ಅಂಥೇಳಿ ಲೋಕಾಯುಕ್ತ ವರದಿಯ ಕ್ಲೀನ್ ಚಿಟ್ ಇದು, ಹೈಕೋರ್ಟ್ನ ಕ್ಲೀನ್ ಚಿಟ್ ಅಲ್ಲ ಇದು. ಸೊ ಇದರ ನಡುವೆ ಹಾಗಾದರೆ ಇನ್ಯಾರು ಮಾಡಿದ್ರು ಅಂತ ನೋಡಿದಾಗ ಮೈಸೂರಿನ ಅವತ್ತಿನ ಡಿ.ಸಿ ಕುಮಾರ್ ನಾಯಕ್ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಿ.ಎಂ ಬಾಮೈದ ಜಮೀನು ಮಾಲೀಕರದ್ದು ಕೂಡ ತಪ್ಪಿಲ್ಲ. ಇಲ್ಲಿ ಸಿ.ಎಂ ಅವ್ರದ್ದು ತಪ್ಪಿಲ್ಲ, ಅವ್ರ ಪತ್ನಿಯದ್ದು ತಪ್ಪಿಲ್ಲ, ಮಾಮೈದಂದು ತಪ್ಪಿಲ್ಲ, ಮಾಲೀಕರದ್ದು ತಪ್ಪಿಲ್ಲ. ಈ ಕೇಸ್ನಲ್ಲಿ ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ. 2004ನೇ ಇಸ್ವಿ ಮತ್ತು 5ನೇ ಇಸ್ವಿ ಆ ಒಂದು ಸಾಲಲ್ಲಿ ಭೂ ಬಳಕೆ ಪರಿವರ್ತನೆಗೆ ಮಲ್ಲಿಕಾರ್ಜುನ ಸ್ವಾಮಿಯವರು ಅರ್ಜಿಯನ್ನು ಹಾಕ್ಕೊಳ್ತಾರೆ. ಆಗ ಡಿ.ಸಿ ಆಗಿದ್ದವರು ಮೈಸೂರಿಗೆ ಕುಮಾರ್ ನಾಯಕ್ ಅವರು, ಇವತ್ತಿಗೆ ಎಂ ಪಿ ಆಗಿದ್ದಾರವರು. ಆ ವೇಳೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸದೆಯೇ ವರದಿ ಕೊಟ್ಟುಬಿಟ್ಟಿದ್ದಾರೆ. ಹೋಗಿ ಸ್ಥಳ ಮಹಜರು ಮಾಡೇ ಇಲ್ಲ, ಪರಿಶೀಲನೆ ಮಾಡೇ ಇಲ್ಲ ಅವರು. ಗ್ರಾಮದ ಸ್ಕೆಚ್ಚು, ನಕ್ಷೆ, ಭೂಸ್ವಾಧೀನ ಸಂಬಂಧಿ ನಕ್ಷೆ, ಬಡಾವಣೆ ಅಭಿವೃದ್ಧಿ ನಕ್ಷೆ ಇವೆಲ್ಲವನ್ನು ಬಳಸಿಕೊಂಡು ಅಧಿಕಾರಿಗಳು ಸ್ಥಳ ಪರಿಶೀಲನೆ ವರದಿಯನ್ನು ಸಿದ್ಧಪಡಿಸಿಬಿಟ್ಟಿದ್ದಾರೆ. ಅಧೀನ ಅಧಿಕಾರಿಗಳು ಕೊಟ್ಟಿದ್ದಂಥ ವರದಿಯನ್ನು ಜಿಲ್ಲಾಧಿಕಾರಿಗಳು ಹಿಂದು ಮುಂದೆ ನೋಡದೆ ಅನುಮೋದನೆ ಕೊಟ್ಟುಬಿಟ್ರು. ವರದಿಯನ್ನು ಖಾತ್ರಿಪಡಿಸಿಕೊಳ್ಳದೆ ಭೂ ಪರಿವರ್ತನೆಗೆ ಇವರು ಅವತ್ತಿಗೆ ಆದೇಶವನ್ನು ಕೊಟ್ಟಿದ್ದರು. ಇದು ಅಧಿಕಾರಿಗಳ ನಿರ್ಲಕ್ಷ್ಯ, ಇದು ಕರ್ತವ್ಯ ಲೋಪಕ್ಕೆ ಹಿಡಿದಂಥ ಕೈಗನ್ನಡಿ. ಯಾವೆಲ್ಲ ಅಧಿಕಾರಿಗಳಿಂದ ಲೋಪ ಆಯ್ತಪ್ಪ ಅಂತ ನೋಡಿದಾಗ ಜಿ ಕುಮಾರ್ ನಾಯಕ್ ನಿವೃತ್ತ ಜಿಲ್ಲಾಧಿಕಾರಿ ಮೈಸೂರು, ಇವತ್ತಿಗೆ ಇವರು ಎಂ ಪಿ ಇದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಇವತ್ತಿಗೆ. ನೆಕ್ಸ್ಟ್ ಯಾರು, ಮಾಳಿಗಾ ಶಂಕರ ಅಂತ ನಿವೃತ್ತ ತಹಶೀಲ್ದಾರ್ ಇವರು ಮೈಸೂರು ತಾಲೂಕು. ಸಿದ್ದಪ್ಪಾಜಿ ನಿವೃತ್ತ RI ಮೈಸೂರಿನ ತಾಲೂಕು ಕಚೇರಿಗೆ ಕೆಲಸ ಮಾಡ್ತಾ ಇದ್ರು ಇವರು. ಶಂಕರಪ್ಪ ಭೂಮಾಪಕ, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಮೈಸೂರು ತಾಲೂಕು. ಶಿಸ್ತು ಕ್ರಮ ಆಗುತ್ತಾ? ಹಾಗಾದರೆ ಆಯಿತು, ಸಿ.ಎಂ ಕುಟುಂಬ ಮಾಡಿಲ್ಲಪ್ಪ, ಅಧಿಕಾರಿಗಳಿಂದ ಲೋಪ ಮಾಡಿದ್ದಾರಲ್ಲ, ಇವ್ರ ಮೇಲೆ ಕ್ರಮ ಏನು ಹಾಗಾದರೆ ಅಂತ ನೋಡಿದ್ರೆ ಕುಮಾರ್ ನಾಯಕರು IAS ಅಧಿಕಾರಿಯಾಗಿ ನಿವೃತ್ತಿ ಆಗಿಬಿಟ್ಟಿದ್ದಾರೆ. ಅಖಿಲ ಭಾರತ ಮತ್ತು ಸೇವಾ ನಿಯಮಗಳು ಇದಕ್ಕೆ ಅನ್ವಯವಾಗುತ್ತವೆ. ಕರ್ತವ್ಯ ಲೋಪ ನಡೆದ ಬರೋಬ್ಬರಿ 19 ವರ್ಷಗಳು ಗತಿಸಿವೆ. ಇಲ್ಲಿಗೆ ಶಿಸ್ತು ಕ್ರಮದ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗತ್ತೆ. ಉಳಿದವರ ವಿರುದ್ಧವಾಗಿ ಸಂಬಂಧಿತ ಇಲಾಖೆಗಳ ಅನ್ವಯ ಕ್ರಮ ಕೈಗೊಳ್ಳಬಹುದು ಅಂತ ಹೇಳಲಾಗಿದೆ. ಡೀಟೇಲ್ಸ್ಗಳಿಗೆ ಪುನೀತ್ ಇದ್ದಾರೆ. ಪುನೀತ್, ಕುಮಾರ್ ನಾಯಕ್ ಅವತ್ತಿಗೆ ಡಿ.ಸಿ ಆಗಿದ್ದರು, ಅವತ್ತಿಗೆ ಎಂ ಪಿ ಆಗಿದ್ದಾರೆ. ಅವತ್ತಿಗೆ ಈಗ ಇಲ್ಲೇನು ಬರ್ತಿದೆ ಅಂದರೆ ಸಿದ್ದರಾಮಯ್ಯನವ್ರ ಫ್ಯಾಮಿಲಿ ಇದೇನೂ ತಪ್ಪು ಮಾಡಿಲ್ಲ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇಲ್ಲಿ ಅಂತ ಬಂದಾಗ ಸಹಜವಾಗಿ ಎಲ್ರಿಗೂ ಬರೋ ಪ್ರಶ್ನೆ, ಹಾಗಾದರೆ ಅಧಿಕಾರಿಗಳ ಮೇಲೆ ಸುಮ್ಮನೆ ಮಾಡಿಬಿಟ್ರಾ, ಪ್ರಭಾವ ಬೀರಿಲ್ವೋ ಅಂತ ಬರುತ್ತೆ. ಪ್ರಭಾವ ಬೀರಿದ್ದಾರೋ ಬೀರಿಲ್ಲವೋ ಎನ್ನುವುದಕ್ಕೆ ಲೋಕಾಯುಕ್ತ ಕಡೆ ಯಾವುದೇ ಸಾಕ್ಷಿ ಇಲ್ಲಿವರೆಗೂ ಸಬ್ಮಿಟ್ ಆಗಿಲ್ಲ. ಅದೊಂದು ಕಡೆ ಬಂದಾಗ ಇಷ್ಟು ಜನ, ಈಗ RI ಆಗಲಿ, ಅವತ್ತಿನ ತಹಶೀಲ್ದಾರ್ ಆಗಲಿ, ಡಿ.ಸಿ ಆಗಲಿ, ಇವರೆಲ್ಲ ಸೇರಿ ಇಂಥ ಒಂದು ಆರೋಪ ಬಂದಾಗ ಕ್ರಮಗಳೇನೀಗ ಇವ್ರ ಮೇಲೆ ಅಂತ? ರಮಕಾಂತ್, ಈಗ ಮೈಸೂರಿನ ಲೋಕಾಯುಕ್ತ
SP ಉದೇಶ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತಹ 14 ನಿವೇಶನಗಳೇನಿದ್ವು ಮೂಡದ ಅಕ್ರಮ ನಿವೇಶನಗಳು ಅಂತ ಏನು ಕರೀಲಾಗಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಪ್ರಭಾವದಿಂದಾಗಿ ಈ ಒಂದು ನಿವೇಶನಗಳನ್ನು ಪಡೆದುಕೊಳ್ಳಲಾಗಿತ್ತು ಅಂತ ಹೇಳಲಾಗಿತ್ತು. ಆದರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿರುವಂತಹ ವರದಿಯಲ್ಲಿ ಇಲ್ಲಿ ಮುಖ್ಯಮಂತ್ರಿಗಳದಾಗಲಿ ಅಥವಾ ಅವರ ಪತ್ನಿಯವರು ಪಾರ್ವತಿ ಅವರದಾಗಲಿ ಅಥವಾ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರಾಗಿರಬಹುದು ಅಥವಾ ಭೂ ಮಾಲೀಕ ಏನಿದ್ದಾರೆ ದೇವರಾಜು ಅವರು ಇರಬಹುದು, ಇವರು ಯಾರದೂ ಕೂಡ ತಪ್ಪಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವವಂತೂ ಇಲ್ಲವೇ ಇಲ್ಲ. ಬದಲಿಗೆ 2004-2005ರಲ್ಲಿ ಭೂ ಪರಿವರ್ತನೆ ಮಾಡುವಂತಹ ಸಂದರ್ಭದಲ್ಲಿ ಕೆಸರೆಯ 464 ಸರ್ವೆ ನಂಬರ್ 3 ಎಕರೆ 16 ಗುಂಟೆ ಜಮೀನೇನಿದೆ, ಈ ಒಂದು ಜಮೀನನ್ನ ಭೂಸ್ವಾಧೀನ ಅಧಿಕಾರಿಗಳಿರಬಹುದು, ಕಂದಾಯ ಅಧಿಕಾರಿಗಳಿರಬಹುದು, ಇವರೆಲ್ಲರೂ ಕೂಡ ಸ್ಥಳ ಪರಿಶೀಲನೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಜೊತೆಗೆ ಸ್ವತಃ ಜಿಲ್ಲಾಧಿಕಾರಿಗಳು ಕೂಡ ಆವತ್ತು ಜಿಲ್ಲಾಧಿಕಾರಿಗಳಾಗಿದ್ದಂತಹ ಕುಮಾರ್ ನಾಯಕ್ ಅವರು ಅದನ್ನು ಪರಿಶೀಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇದೆಲ್ಲಿಯೂ ಕೂಡ ಅಧಿಕಾರಿಗಳು ಇಲ್ಲಿ ಪ್ರೊಸೀಜರ್ ಅನ್ನ ಫಾಲೋ ಮಾಡದೆ ಕೇವಲ ದಾಖಲೆಗಳನ್ನು ನೋಡಿ ಇವರು ಆ ಒಂದು ಭೂ ಪರಿವರ್ತನೆ ಮಾಡಿರ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಹೀಗಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕು ಅಂತ ಹೇಳಿ ಇವರು ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವ ಇತ್ತಾ ಇಲ್ವಾ ಅನ್ನೋದನ್ನ ಮತ್ತೆ ಕುಮಾರ್ ನಾಯಕ್ ಅವರನ್ನ ತನಿಖೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತಹ ಪ್ರಭಾವ ಇಲ್ಲ ಅಂತ ಹೇಳಿದ್ರೆ ಕೇವಲ ದಾಖಲೆಗಳನ್ನು ನೋಡಿ ಭೂ ಪರಿವರ್ತನೆ ಮಾಡ್ತಕ್ಕಂಥದ್ದು ಬರೋದಿಲ್ಲ ಅನ್ನೋ ಮಾತುಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ದೂರುದಾರರು ಕೂಡ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಇವ್ರು ಮಾತನಾಡಿರ್ತಕ್ಕಂಥ ವಿಚಾರವನ್ನು ಕೂಡ ನೋಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವುದೇ ಸ್ಥಳ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿ ನಾವು ಮೊದಲೇ ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದಷ್ಟು ಅರ್ಜಿಗಳನ್ನು ಕೊಟ್ಟಿದ್ದೇವೆ, ಮಾಹಿತಿಗಳನ್ನು ಕೊಟ್ಟಿದ್ದೇವೆ, ದಾಖಲೆಗಳನ್ನು ಕೊಟ್ಟಿದ್ದೇವೆ. ನಮ್ಮ ಯಾವುದೇ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಮೊದಲಿನಿಂದಲೂ ಕೂಡ ಅವರ ತನಿಖೆ ಮೇಲೆ ನನಗೆ ಅನುಮಾನ ಇದೆ, ಅವರು ಈ ಒಂದು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅಧಿಕಾರಿಗಳು ಯಾವಾಗ ದಾಖಲೆಗಳನ್ನು ಕೇವಲ ದಾಖಲೆಗಳ ಆಧಾರದ ಮೇಲೆ ಭೂ ಪರಿವರ್ತನೆ ಮಾಡಿದ್ದಾರೆ, ಇಲ್ಲೇ ಅವರು ಕರ್ತವ್ಯವನ್ನು ಆ ಒಂದು ಕರ್ತವ್ಯವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತಲೂ ಕೂಡ ಸ್ನೇಹಮಯಿ ಕೃಷ್ಣ ಇದನ್ನು ಒತ್ತಿ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದರು. ಕುಮಾರ್ ನಾಯಕ್ ಅವರಿಗೆ ಮುಖ್ಯಮಂತ್ರಿಗಳ ಪ್ರಭಾವ ಇತ್ತಾ ಇರಲಿಲ್ವಾ ಅಥವಾ ಇವತ್ತಿನ ಅಧಿಕಾರಿಗಳಿಗೆ ಇತ್ತಾ ಇರಲಿಲ್ವಾ ಅನ್ನೋದನ್ನು ಅಧಿಕಾರಿಗಳನ್ನು ವಿಚಾರಣೆಗೊಳಪಡಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಜೊತೆಗೆ ನಮ್ಮ ಹತ್ರ ಇರತಕ್ಕಂಥ ಒಂದಷ್ಟು ದಾಖಲೆಗಳನ್ನೇನು ಕೊಟ್ಟಿದ್ದೀವಿ ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನೇ ಪರಿಪೂರ್ಣವಾಗಿ ಮಾಡಿಲ್ಲ. ಇವರು ಮುಖ್ಯಮಂತ್ರಿಗಳ ಪ್ರಭಾವಕ್ಕೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಒಳಗಾಗಿದ್ದಾರೆ ಅಂತನೂ ಆರೋಪವನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾರೆ. ಆದರೆ ಇಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಅಧಿಕಾರಿಗಳ ಲೋಪ ಎದ್ದು ಕಾಣಿಸ್ತಾ ಇರತಕ್ಕಂಥದ್ದು. ಅದನ್ನು ಹೊರತುಪಡಿಸಿದರೆ ಮುಖ್ಯಮಂತ್ರಿಗಳ ಪ್ರಭಾವ ಇಲ್ಲ ಅನ್ನೋದು ಆ ವರದಿ ಈಗ ಇರತಕ್ಕಂಥದ್ದು. ಇನ್ನು ಮುಂದೆ ಅಧಿಕಾರಿಗಳು ಈ ಕುಮಾರ್ ನಾಯಕ್ ಅವರನ್ನ ಜೊತೆಗೆ ಹಿಂದೆ ಇದ್ದಂತಹ RI ಅವರು ಇರಬಹುದು, ತಹಶೀಲ್ದಾರ್ ಇರಬಹುದು, ಇವರೆಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸಿದ ನಂತರ ಏನೆಲ್ಲ ಅಂಶಗಳು ಹೊರಬರ್ತವೆ ಆಗ ಮುಖ್ಯಮಂತ್ರಿಗಳ ಪ್ರಭಾವ ಇತ್ತಾ ಇರಲಿಲ್ವಾ ಅನ್ನೋದು ಗೊತ್ತಾಗಲಿದೆ. ಅಲ್ಲಿವರೆಗೂ ಕೂಡ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಂದಷ್ಟು ದಾಖಲೆಗಳನ್ನು ಒದಗಿಸುವಂತ ಒಂದು ಕೆಲಸವನ್ನು ಮಾಡ್ತೇನೆ, ಮತ್ತೆ ತನಿಖೆಗೆ ಒತ್ತಾಯ ಮಾಡ್ತೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪುನೀತ್.